ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು BGRS ಯೂಟ್ಯೂಬ್ ಚಾನಲ್. ನಾನಿವಾಗ ಅಧಿಕ ಮಾಸ ಈ ವರ್ಷ ಬಂದಿರೋದ್ರಿಂದ ಅದರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಈ ವರ್ಷ ಮೇ 17ನೇ ತಾರೀಕು ಭಾನುವಾರದಿಂದ ಜೂನ್ 15ನೇ ತಾರೀಕು ಸೋಮವಾರದ ತನಕ ಅಧಿಕ ಜ್ಯೇಷ್ಠ ಮಾಸ ಇರುತ್ತೆ. ಈ ಅಧಿಕ ಮಾಸದಲ್ಲಿ ಅನೇಕ ದಾನಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಲ್ಲಿ ಅಪೂಪಕ್ಕೆ ಮಾತ್ರ ವಿಶೇಷ ಪ್ರಾಶಸ್ತ್ಯ ನೀಡಿದ್ದಾರೆ. ಈಗ ಕೆಲವೊಂದು ನಾನು ಹೇಳ್ತೀನಿ. ಅಧಿಕ ಮಾಸದಲ್ಲಿ ಮಾಡ್ಬೋದಂತ ಕೆಲವೊಂದು ವ್ರತಗಳು. ಭಾಗವತ ಶ್ರವಣ. ಅಧಿಕ ಮಾಸದಲ್ಲಿ ಭಾಗವತ ಶ್ರವಣಕ್ಕೆ ವಿಶೇಷ ಫಲ ಹೇಳಿದ್ದಾರೆ. ಭಾಗವತ ಪುಸ್ತಕ ದಾನದಿಂದ 1000 ಕನ್ಯಾದಾನ, ತುಲಾದಾನ, ಭೂದಾನ ಈ ಥರ ಫಲಗಳು ಲಭಿಸುತ್ತೆ. ಮತ್ತು ಏಕಭುಕ್ತ ವ್ರತ. ಇದು ಉಂಡ ಊಟ ಕುಡಿದ ನೀರು, ಅಂದರೆ ಮಧ್ಯಾಹ್ನ ಮಾತ್ರ ಭೋಜನ ಮಾಡಬೇಕು, ಊಟ ಮಾಡಬೇಕು. ಮರುದಿನ ಊಟದ ತನಕ ಅಂದರೆ ಭೋಜನ ಮಾಡೋ ತನಕ ಏನನ್ನು ಸೇವಿಸಬಾರದು. ಇದು 33 ದಿನ ಆದಮೇಲೆ, ವ್ರತ ಸಮಾಪ್ತಿ ಆದಮೇಲೆ 33 ಅಥವಾ ಯಥಾಶಕ್ತಿ ನಮ್ಗೆ ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನ ಬ್ರಾಹ್ಮಣರಿಗೆ ಭೋಜನ ಹಾಕಬೇಕು. ಅದಾದಮೇಲೆ ಮೌನ ವ್ರತ. 1 ತಿಂಗಳು ನಾವು ಸಂಪೂರ್ಣ ಯಾವ ಕಾಲದಲ್ಲೂ ಮಾತಾಡಬಾರ್ದು, ಅಥವಾ ನಾವು ಊಟ ಮಾಡುವಾಗ ಭೋಜನ ಕಾಲದಲ್ಲೂ ಮಾತನಾಡಬಾರ್ದು. ಇದು ವ್ರತ ಸಮಾಪ್ತಿ ನಂತರ ಒಂದು ಉತ್ತಮವಾದ ಗಂಟೆ, ಹಿತ್ತಾಳೆನೋ ಅಥವಾ ಬೆಳ್ಳಿನೋ ರಜತದ ಗಂಟೆನ ನಾವು ದಾನ ಮಾಡ್ಬೋದು ನಮ್ಮ ಶಕ್ತ್ಯಾನುಸಾರ. ಮೌನ ವ್ರತ ಮತ್ತು 1 ತಿಂಗಳು ಹಾಸಿಗೆ ಮಂಚಗಳ ಮೇಲೆ ಮಲಗಬಾರಬಾರ್ದು. ಇದು ವ್ರತ ಸಮಾಪ್ತಿ ಆದ ನಂತರ ನಾವು ಶಯದಾನ ಮಾಡಬೇಕು. ಇದು ಅಧಶಯನ ಅಂತ ವ್ರತ. ಇದು ಅಲವಣ ವ್ರತ, ಅಂದರೆ 1 ತಿಂಗಳು ಉಪ್ಪಿಲ್ಲದೆ ನಾವು ಊಟವನ್ನು ಮಾಡಬೇಕು. ವ್ರತ ಸಮಾಪ್ತಿ ಆದಮೇಲೆ, ಅಂದರೆ 1 ತಿಂಗಳಾದಮೇಲೆ ನಾನಾ ರಸಗಳನ್ನು ನಾವು ದಾನ ಮಾಡಬೇಕು. ಬಾಗಿನ ದಾನ. ಇದು ಮುತ್ತೈದೆಯರು 33 ಬಾಗಿಣನ 33 ಮುತ್ತೈದೆಯರಿಗೆ ದಾನ ಕೊಡ್ಬೋದು. ಇದರಿಂದ ನಮಗೆ ವಂಶಾಭಿವೃದ್ಧಿ, ದೀರ್ಘ ಸೌಮಂಗಲ್ಯಾದಿ ಲಭಿಸುತ್ತೆ. ಈ ಥರ ಅಧಿಕ ಮಾಸದಲ್ಲಿ ವ್ರತಗಳು ಇದೆ. 1 ತಿಂಗಳು ನಾವು ಪ್ರತಿದಿನ ತಾಂಬೂಲ ದಾನ ಮಾಡಿದ್ರೆ ನಮಗೆ ಸೌಭಾಗ್ಯ ಪ್ರಾಪ್ತಿ ಬರುತ್ತೆ. ಆಮೇಲೆ 1 ತಿಂಗಳು ಪ್ರತಿದಿನ ದೇವರ ಸನ್ನಿಧಿಲಿ ಅಖಂಡ ದೀಪದಾನದಿಂದ ಲಕ್ಷ್ಮಿ ಪ್ರಾಪ್ತಿ ಆಗತ್ತೆ. 1 ತಿಂಗಳು ಪ್ರತಿದಿನ ಗಂಗಾ ಮೊದಲಾದ ಮಹಾನದಿಗಳಲ್ಲಿ ಸ್ನಾನದಿಂದ ನಮಗೆ ಸರ್ವ ಪಾಪ ನಿವೃತ್ತಿ. 1 ತಿಂಗಳು ಪ್ರತಿದಿನ ಅಪೂಪ ದಾನ ಮಾಡೋದ್ರಿಂದ ನಮಗೆ ಅನಿಷ್ಟ ನಿವೃತ್ತಿ ಆಗತ್ತೆ. ಇದು 1 ತಿಂಗಳು ಆಗದೆ ಇದ್ರೆ, ಶಕ್ತಿ ಇಲ್ದಿದ್ರೆ 1 ದಿನನಾದರೂ ನಾವು ಅಪೂಪ ದಾನವನ್ನು ಪಾತ್ರೆ ಸಹಿತವಾಗಿ ಕೊಡಬೇಕು. ಇದು ದಾನಕ್ಕೆ ಯಾವ್ಯಾವ ದಿನ ಶ್ರೇಷ್ಠ ಅಂತಂದರೆ, ಶುಕ್ಲ ಹಾಗೂ ಕೃಷ್ಣ ಪಕ್ಷದ ದ್ವಾದಶಿ, ಪೌರ್ಣಮಿ, ಅಮಾವಾಸ್ಯೆ, ಕೃಷ್ಣಾಷ್ಟಮಿ, ನವಮಿ, ಚತುರ್ದಶಿ ಇಂಥ ದಿನಗಳು ಉತ್ತಮವಾಗಿದೆ. ಹರೇ ಶ್ರೀನಿವಾಸ.